ಹಾಯ್ ಗಾಯ್ಸ್, ನಾನು ನಿಮ್ಮ ಮಗ ಶರತ್ ಹಳ್ಳಿಕರ್. ಯಾಕೆ ಬಂದ್ರೆ ಇವತ್ತು ನೋಡಿ ಏನೋ ಎಲ್ಲ ನಿನ್ನ ಜಿಮ್ಗೂ ವೀಡಿಯೋ ನೋಡ್ತಿದ್ದಾರೆ. ಇವತ್ತು ಯಾಕೆ ಹಣ್ಣುಗಳು ನೋಡ್ತಿದ್ದಾರೆ. ನಾಡು ಇರೋದು ವರಲಕ್ಷ್ಮಿ ಹಬ್ಬದಿಂದ ಅದ್ರಿಗಂತ ನಾನು ಹಣ್ಣುಗಳು ತೊಗೊಂಬಾರ ಬಂದಿದ್ದೆ. ಬರೋದನ್ನ ನೋಡಿದ್ರೆ ಫುಲ್ ರಶ್ಶು. ಯಾವುದೋ ಅಂಗಡಿಯೆಲ್ಲ ನನ್ನ ಮಚ್ಚಾಗನೆ. ಈಗ ನೋಡಿ ಇವನೇ ನನ್ನ ಮಚ್ಚ. ನೋಡಿ ಯಾವ ಥರ ಅನಾನಸ್ ಎಲ್ಲ ಇದು ಮಾಡ್ತಾನೆ. ಅದನ್ನು ನನಗೆ ಕಡಿಮೆ ರೇಟಲ್ಲಿ ಹಾಕಿದ್ದಾನೆ ಮಚ್ಚ. ಅದರಿಗೆ ನನ್ನ ಮಚ್ಚ ಹೇಳ್ದ ನನ್ನೊಂದು ವೀಡಿಯೋ ಮಾಡೋ ಅಂತ. ಅದರಿಗೆ ನಾನು ಒಂದು ವೀಡಿಯೋ ಮಾಡಿದ್ದೆ. ಹಿಂಗೆ ಫುಲ್ ವೀಡಿಯೋ ಮಾಡಿದ್ದು ನೋಡ್ಕೊಂಬನ್ನಿ. ನೋಡಿದ್ರಲ್ಲ ಯಾವ ಥರ ರಶ್ ಆಯಿತು ನನ್ನ ಮಚ್ಚ ಅಂಗಡಿಯಲ್ಲಿ. ಎಲ್ಲ ಹೂವು ಒಂದೊಂದು ರೇಟು 5,000 6,000. ಒಂದು ಹಾರ ಬಂದು 1,500 ಹೇಳ್ತಿದ್ದಾನೆ. ನನ್ನ ಐ ಡಿ ಫಾಲೋ ಮಾಡ್ಕೊಂಡು ನೋಡ್ಸಿದ್ರೆ ಸಾಕು, ಎಲ್ಲ ಕಡಿಮೆ ಮಾಡ್ಕೊತಾನೆ. ಆಮೇಲೆ ಹೋಗ್ತಾ ನೋಡಿ ನನಗಿಂತ ಏಜ್ ಆಗಿಲ್ಲ, ಒಂದು 15 ಅಷ್ಟು ಕೂಡ ಏಜ್ ಆಗಿಲ್ಲ. ಅಷ್ಟು ಹುಡುಗ ಗಾಡಿ ಓಡಿಸ್ತಿದ್ದಾನೆ. ಹಂಗೆ ಅಂತ ನಾನು ಜಿಮ್ ಟೈಮ್ ಆಗುತ್ತಂತ ನಾನು ಜಿಮ್ ಹತ್ರ ಹೋಗ್ಬೇಕಂತ ರೋಡಾಗಿ ಹೋಗ್ತಾಯಿದ್ದೆ. ರೋಡ್ ಹೋಗಿ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಕೊಡಲಿಗೆ ಹೋಗ್ಬೇಕಿತ್ತು. ನೋಡಿ ಹೋಗ್ತಾ ದಾರಿ ಆ ಥರ ಇದೆ. ಹಳ್ಳ ದಿನ್ನೆ ಎಲ್ಲ ಏನು ಗಾಡಿ ಬಂದ್ರೂ ಗೊತ್ತಾಗಲ್ಲ. ಹಳ್ಳ ಎಷ್ಟಾಯ್ತು ಅಂತ ಗೊತ್ತಾಗಲ್ಲ. ಅಷ್ಟೊಂದು ಇದು ಹಳ್ಳಗಳೆಲ್ಲ ಬಿದ್ದೋಗಿದೆ. ನೋಡಿ ಯಾವ ಥರ ಒಂದೊಂದು ಹಳ್ಳ ಬಂದು ಒಂದೊಂದು ಮೊಣಕಾಲು ಹೊಸ್ಕು ಅಷ್ಟೊಂದು ಹಳ್ಳ ಐತೆ. ಹಂಗೆ ಹೋಗ್ತಾ ನೋಡಿ ಅಂಕಲ್ ಕೂಡ ಹೋಗ್ತಿದ್ರೆ. ಆಮೇಲೆ ಮುಂದೆ ಬ್ರಿಡ್ಜ್ ಹತ್ರ ಬಂದರೆ ಇನ್ನೂ ಬ್ರಿಡ್ಜ್ ಅದು ಯಾವಾಗ ರೆಡಿ ಮಾಡ್ತಾರೋ ಬ್ರಿಡ್ಜು ಗೊತ್ತಿಲ್ಲ. ಈ ಬ್ರಿಡ್ಜು ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ. 7 ತಿಂಗಳಾಯಿತು ಇದು ಬ್ರಿಡ್ಜು ರೆಡಿ ಮಾಡೋಕ್ಕೆಲ್ಲ ಕಿತ್ತಾಕಿ, ಇನ್ನೂ ರೆಡಿ ಮಾಡಿಲ್ಲ. ಈ ರೆಡಿ ಮಾಡಿದಾಗ ಸ್ಟಾರ್ ರೋಡ್ ಹಾಕಿದಾಗ ಅವು ಸ್ವಲ್ಪ ಓಡಾಡ್ಬೋದು. ಹಾಗೆ ಮುಂದೆ ನೋಡಿ ಆ ಥರ ಗಲೀಜು ಹಳ್ಳ, ಗಾಡಿ ಓಡಾಡೋಕ್ಕಾಗಲ್ಲ. ನೈಟ್ ಹೊತ್ತು ಬರೋಕ್ಕೆ ಆಗಲ್ಲ. ಆ ಥರ ಹಂಗೋ ಹಿಂಗೋ ಇನ್ನೂ ಸ್ವಲ್ಪ ಮುಂದಕ್ಕೆ ಬಂದರೆ ಓಡಾಡಿಬಿಟ್ಟು ಅಲ್ಲೂ ಅದೇ ಸ್ಕೂಲ್ ಹತ್ರ ಅದೇ ನೋಡಿ. ಆ ಥರ ಹಳ್ಳಗಳಂದ್ರೆ ಇಷ್ಟೊಂದು ಹಳ್ಳ ಬಿದ್ದು ಹಂಗೆ ಹಿಂಗೆ ಮಾಡಿ ಜಿಮ್ ಹತ್ರ ಬಂದು ನೋಡ್ತಾರೆ ತಾರ ಕಾರು ಯಾರೋ ಎತ್ಕೊಂಬಂದಿದ್ರು. ಇಷ್ಟೊಂದು ದುಡ್ಡಿರೋರೆಲ್ಲ ಜಿಮ್ ಬರ್ತಿದ್ದೀರಾ, ಏನು ಫಿಟ್ನೆಸ್. ಆಮೇಲೆ ಒಳಗಡೆ ಹೋದ್ರೆ ನಮ್ಮ ಕೋಚು ನಮ್ಮ ಬ್ರೋ ನಿಂತ್ಕೊಂಡು ಯೋಚನೆ ಮಾಡ್ತಾವ್ರಿ, ಏನು ಮಾಡೋಣ ಇವತ್ತು, ಏನು ವರ್ಕೌಟ್ ಮಾಡೋಣ ಅಂತೆಲ್ಲ ಡಿಸೈಡ್ ಮಾಡಿ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರಿ. ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ನಮ್ಮ ಋಷಿ ಬ್ರೋನ ವರ್ಕೌಟ್ ಮಾಡೋಕ್ಕೆ ಕಳಿಸಿದ್ರು. ಅವರು ನಾವು ಹೋದ್ರಿ. ಆಮೇಲೆ ಋಷಿ ಬ್ರೋ ಹೋಗಿ ಪೋಸ್ ಕೊಡೋಕೆ ಹೋದ್ರು. ನಾನು ಹೋದೆ ಪೋಸ್ ಕೊಡೋಕೆ. ನೋಡಿ ಆ ಥರ ಕೊಟ್ಟಿದ್ದೆ ಪೋಸು. ಆಮೇಲೆ ನಮ್ಮ ಮಚ್ಚ ಇದ್ದ, ಅವನಿಗೂ ಪೋಸ್ ನೋಡಿಸಿದ್ರಿ ಹೆಂಗಾಯ್ತು ನೋಡೋ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆಮೇಲೆ ನಾನು ಋಷಿ ಬ್ರೋ ವರ್ಕೌಟ್ ಸ್ಟಾರ್ಟ್ ಮಾಡಿದ್ರಿ. ನಮ್ಮ ಬ್ರೋ ಪುಷಪ್ ಇದು ಮಾಡ್ತಾಯಿದ್ರು, ಐಟಮ್ಸ್ ಎತ್ಕೊಂಡು ಈ ಥರ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಕೋಚ್ ಜೊತೆಗೆ ಬಂದರು. ನಮ್ಮ ಕೋಚ್ ಈ ಥರ ಮಾಡಿದ್ರು. ನೋಡಿ ಆ ಥರ ನೋಡ್ಕೋ ಒಂದ್ಸಲ ನೋಡ್ಕೋ ಯಾವ ಥರ ಮಾಡ್ತಾರೋ ಅದೇ ಥರ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು ಅಂದರು. ಸರಿ ಆಯಿತು, ನನ್ನ ಕೈಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಂದೆ. ಸರಿ ಎಷ್ಟಾಯಿತು ಅಂದ್ರೆ ಕರೆಕ್ಟಾಗಿ 15 ಎತ್ಕೊಂಡು ತಗೋ, ವೆಯ್ಟ್ ಕಡಿಮೆಬೇಕು ಅಂತ. ಆಮೇಲೆ ನಾನು ಹೋಗಿ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ಹೇಳಿಸ್ಬೇಕಂದ್ರೆ ಇದೇ ಥರ ತಗೋ, ಪೊಸಿಷನ್ ಇದೆ, ಹಿಂಗೆ ಮಾಡು ಅಂತ ಹೇಳ್ತಾಯಿದ್ರು. ಆಮೇಲೆ ನಂದೊಂದು ವೀಡಿಯೋ ಮಾಡು ಅಂದೆ. ನಮ್ಮ ಕೋಚು ನಾನು ಮಾಡ್ತೀನಿ ಅಂದ್ಬಿಟ್ಟು ನನ್ನ ವೀಡಿಯೋ ಮಾಡಿದ್ರು. ಆಮೇಲೆ ನೋಡ್ತಾ ಕೈ ಫುಲ್ ನೋವು ಬಂದ್ಬಿಡ್ತು. ಅದ್ರಲ್ಲಿ ತೊಗೊಳಿಬ್ರು ಅಂದ್ಬಿಟ್ಟು ಸ್ವಲ್ಪ ಇಳಿಸಿದೆ. ನೋಡಿ ಆ ಥರ ಕಷ್ಟಪಟ್ಟು ಮಾಡ್ತಾಯಿದ್ದೀವಿ. ಆಮೇಲೆ ನಮ್ಮ ಋಷಿ ಬ್ರೋ ಬಂದರು, ಮಾಡ್ತೀನಿ ಅಂತ ಅವರು ಮಾಡಿದ್ರು. ಲಾಸ್ಟ್ ಗಂಟೆ ಮಾಡಿದ್ರು. ಹಿಂಗೆ ವೀಡಿಯೋಸ್ ಬೇಕಾದರೆ ನಮ್ಮ ಐ ಡಿ ಫಾಲೋ ಮಾಡ್ಕೊಳ್ಳಿ.